ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನಾ. ಕೇಶರಾಶಿ ದೂರ ಮಾಡು ಶ್ರೀಶ ಕೇಶವ, ಎನ್ನ ಕೇಶರಾಶಿ ದೂರ ಮಾಡು ಶ್ರೀಶ ಕೇಶ. ಕರಾವಳಿಯ ಗಂಡು ಕಲೆ ಯಕ್ಷಗಾನ ರಂಗಭೂಮಿಯಲ್ಲಿ ಅನೇಕ ಕಲಾವಿದರು ಬಂದು ಹೋಗಿದ್ದಾರೆ. ಆದರೆ 4 ದಶಕಗಳಿಗೂ ಹೆಚ್ಚು ಕಾಲ ಪ್ರಚಾರದ ಹಪಹಪಿಯೇ ಇಲ್ಲದೆ ಕಲೆಯನ್ನೇ ಉಸಿರಾಗಿಸಿಕೊಂಡು ರಂಗದ ಶಿಸ್ತನ್ನು ಕಾಪಾಡಿಕೊಂಡು ಬಂದಿರುವ ವಿರಳ ವ್ಯಕ್ತಿತ್ವವೇ ಅಶೋಕ್ ಭಟ್ ಸಿದ್ದಾಪುರ. ಸಿದ್ದಾಪುರದ ಹೊನ್ನೇಗುಂಡಿಯಲ್ಲಿ ಜನಿಸಿದ ಅಶೋಕ್ ಭಟ್ಟರು ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರ ಶಿಷ್ಯತ್ವದಲ್ಲಿ ನಾಟ್ಯದ ಪಾಠ ಕಲಿತು ಕೆರೆಮನೆ ಮತ್ತು ಸಾಲಿಗ್ರಾಮ ಮೇಳಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ನಾಯಕ, ಖಳನಾಯಕ, ಸ್ತ್ರೀ ಪಾತ್ರ ಮತ್ತು ಹಾಸ್ಯ ಹೀಗೆ ಎಲ್ಲ ಪಾತ್ರಗಳಲ್ಲಿಯೂ ಮೆರೆದ ಕಾರಣಕ್ಕೆ ಅವರಿಗಿಂದು ಸವ್ಯಸಾಚಿ ಎಂಬ ಹೆಗ್ಗಳಿಕೆ ದೊರಕಿದೆ. 65ರ ಹರೆಯದಲ್ಲಿಯೂ ಯುವಕರ ಉತ್ಸಾಹದಲ್ಲಿ ರಂಗದಲ್ಲಿ ಮಿಂಚುತ್ತಿರುವ ಅಶೋಕ್ ಭಟ್ ಸಿದ್ದಾಪುರ ಅವರಿಗೆ ಇದೇ ಮಾರ್ಚ್ 7ರಂದು ಸಿದ್ದಾಪುರದ ನೆಹರು ಮೈದಾನದಲ್ಲಿ ಯಕ್ಷ ಅಶೋಕ ಸನ್ಮಾನ ನಡೆಯುತ್ತಿದೆ. ಇದೀಗ ಯಕ್ಷರಂಗದ ಈ ದಿಗ್ಗಜರ ಜೊತೆ ವಿಶ್ವಂಬರ ನಡೆಸಿದ ಮಾತುಕತೆ ಇಲ್ಲಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಎಂತ ಹೊಸಾಡು ಬೈಲ್ ಮುಂದೆ ಅಲ್ಲ, ಗಂಡನ ಮನೆಯಲ್ಲಿ ಸುಖ ಇಲ್ಲ, ನಿನಗೆ ಏನು ಸುಖ ಕಡಿಮೆ ಮಾಡಿದ್ದಾನೆ. ಅಶೋಕ್ ಭಟ್ ಸಿದ್ದಾಪುರ ಅವರಿಗೆ ನಮಸ್ಕಾರ. ತಾವು ನಮ್ಮ ರಾಜ್ಯದ ಪ್ರಸಿದ್ಧ ಯಕ್ಷಗಾನ ಕಲಾವಿದರಾಗಿ ಗುರುತಿಸಿಕೊಂಡಿದ್ದೀರಿ. ನಾನು ಕೇಳೋದು, ನಮ್ಗೆ ಯಕ್ಷಗಾನ ಯಾಕೆ ಬೇಕು? ಪ್ರಸ್ತುತ ಸಮಾಜಕ್ಕೆ ಯಕ್ಷಗಾನದ ಅವಶ್ಯಕತೆ ಎಷ್ಟಿದೆ? ಒಂದು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಕಲೆ ಅದು. ಜೊತೆಯಲ್ಲಿ ಈ ವೇದಗಳು, ಪುರಾಣಗಳು ಇದೆಲ್ಲ ಕಬ್ಬಿಣದ ಕಡಲೆಯಾದ ಕಾಲದಲ್ಲಿ ಓದು ಬರಹ ಬಾರದಿದ್ದ ಜನರಿಗೆ ಸರಳವಾಗಿ ಕಥೆಯ ಮುಖೇನವಾಗಿ ಮನಮುಟ್ಟುವುದಕ್ಕಾಗಿ ಬಂದದ್ದಿದಲ್ಲ ಯಕ್ಷಗಾನ ಎನ್ನುವುದು. ಪೌರಾಣಿಕ ಕಥೆಗಳನ್ನು ಯಕ್ಷಗಾನ ಮುಖೇನವಾಗಿ ಹೇಳೋದು. ಮತ್ತು ಓದುವುದಕ್ಕಿಂತ ದೃಶ್ಯದಲ್ಲೇ ಕಂಡಾಗ ಸಹಜವಾಗಿ ಆ ಪರಿಣಾಮ ಜಾಸ್ತಿ ಜನರಿಗೆ ಮನನ ಆಗ್ತದೆ. ಹಿಂದಿನವರೆಲ್ಲ ಪೌರಾಣಿಕ ಜ್ಞಾನ ಹೊಂದಿದ್ದೆ ಬಹುಶಃ ಇಂಥ ಕಲೆಗಳ ಮುಖಾಂತರ, ಹರಿಕಥೆ ಮುಖಾಂತರ, ಇಂಥದ್ರ ಮುಖಾಂತರ. ಆ ಕಾಲದಲ್ಲಿ ಹಾಗಿತ್ತು. ಈ ಕಾಲದಲ್ಲಿ ಯಾಕೆ ಬೇಕಂದರೆ ಇಲ್ಲಿ ಒಂದಿಷ್ಟು ರಂಜನೆಯ ಅಂಶಗಳಿದ್ದಾವೆ, ಆಕರ್ಷಣೆಯ ಅಂಶಗಳಿದ್ದಾವೆ. ಬಹುಶಃ ಮನೆಯಲ್ಲಿ ಅಜ್ಜಿ ಮೊಮ್ಮಕ್ಕಳಿಗೆ ಪುರಾಣವನ್ನು ಹೇಳುವ ಕಾಲ ಕಳೆದು ಹೋಗ್ತಾ ಇದೆ ಈಗ. ಹಾಗಾಗಿ ಈ ಕಲೆಯ ಮುಖೇನವಾಗಿ ನಾವು ಪೌರಾಣಿಕ ಕಥೆಗಳನ್ನು ಸಮಾಜ ಕೊಡ್ತೇವೆ. ಚಿಕ್ಕ ಮಕ್ಕಳಲ್ಲಿ ಹೀಗಾದ್ರೆ ಹಾಗಿದ್ರೆ ಅವ ಯಾಕೆ ಹಾಗಾದ ಅಂತ ಒಂದು ಚಿಕಿತ್ಸಕ ಬುದ್ಧಿ ಸಹಜವಾಗಿ ಹುಟ್ಟಿಕೊಡ್ತದೆ. ಆಗ ಅದ್ರ ಬಗ್ಗೆ ಅವ ಶೋಧನೆಗೆ ತೊಡಗ್ತಾನೆ. ಹಾಗಾಗಿ ಪುರಾಣದ ಜ್ಞಾನ, ನಮ್ಮ ಇತಿಹಾಸದ ಜ್ಞಾನ, ಯಾವುದು ನೀತಿ, ಯಾವುದು ಧರ್ಮ, ಯಾವುದು ಅಧರ್ಮ, ಈ ಬಗ್ಗೆ ಒಂದು ಕಲ್ಪನೆಯನ್ನು ಕೊಡುವುದಕ್ಕೆ ಯಕ್ಷಗಾನ ತೀರ ಅವಶ್ಯ ನನ್ನ ದೃಷ್ಟಿಯಲ್ಲಿ. ಹಾಗಾಗಿ ಮಕ್ಕಳಿಗೆ ಇದು ಮೊದಲ ಆಕರ್ಷಣೆ ವಿಷಯ ಆಗಿರ್ಬೋದು. ಅದರಲ್ಲಿ ಬರುವ ದೃಶ್ಯವೋ, ಚರ್ಚೆಯೋ ಇತ್ಯಾದಿ ವಿಷಯಗಳೆಲ್ಲ ಅವರಲ್ಲಿ ಒಂದು ಚಿಕಿತ್ಸಕ ಬುದ್ಧಿ ನುಡಿಸ್ತದೆ. ಆ ಮುಖ್ಯವಾಗಿ ಪೌರಾಣಿಕ ಜ್ಞಾನ ಅವರಲ್ಲಿ ಪ್ರಸಾರವಾಗ್ತದೆ. ಅದು ಆ ಕಾರಣಕ್ಕಾಗಿ ಬೇಕೇ ಬೇಕು. ಜೊತೆಗೆ ಭಾಷಾ ಬೆಳವಣಿಗೆ ಅದರಲ್ಲಂತೂ ನಾವು ಕನ್ನಡವನ್ನು ಬಿಟ್ಟು ಬೇರೆ ಅದರ ಸಂಸ್ಕೃತ ಇತ್ಯಾದಿಗಳು ಸೇರಬಹುದು. ಆದರೆ ಹೆಚ್ಚಾಗಿ ಕನ್ನಡವನ್ನು ಬಳಸುವ ಏಕೈಕ ಕಲೆ ನನ್ನ ದೃಷ್ಟಿಯಲ್ಲಿ. ಹಾಗಾಗಿ ಒಂದು ದುರಂತ ಅಂದರೆ ಕನ್ನಡ ರಾಜ್ಯೋತ್ಸವ ದಿವಸ ಯಕ್ಷಗಾನ ಇರುವುದಿಲ್ಲ. ನಮ್ಮ ಇದು ನಿಜವಾಗಿ ನಮ್ಮ ರಾಜ್ಯದ ಒಂದು ಪ್ರಾತಿನಿಧಿಕ ಕಲೆ ಇದೆ ನನ್ನ ದೃಷ್ಟಿಯಲ್ಲಿ ಯಕ್ಷಗಾನ. ಯಾಕಂದ್ರೆ ಯಕ್ಷಗಾನ ಅಂದ್ರೆ ಕೇವಲ ಇದು ಮಾತ್ರ ಅಲ್ಲ, ಬಡಗು ತೆಂಕು ಮಾತ್ರ ಅಲ್ಲ, ಘಟ್ಟದ ಕೋರೆ, ಪಾರಿಜಾತ ಇದೆಲ್ಲ ಯಕ್ಷಗಾನದ ಮತ್ತೊಂದು ವಿಭಿನ್ನ ಸ್ವರೂಪಗಳಿದೆಲ್ಲ ಯಕ್ಷಗಾನವೇ ಅಲ್ಲ. ಹಿಂದೆ ಮಾಮಲೆಗಡವಂತವರು ಒಂದು ಯಕ್ಷಗಾನದ ಗಟ್ಟಿ ಧ್ವನಿಯಾಗಿದ್ರು. ನಿಜವಾಗಿ ಅವರು ಯಕ್ಷಗಾನ ಯಾವುದೇ ಕಾರಣಕ್ಕೂ ಇದು ಒಂದು ಶಾಸ್ತ್ರೀಯ ಕಲೆ ಅಂತ ಪ್ರತಿಪಾದಿಸಿ ಶಾಸ್ತ್ರೀಯ ಮನ್ನಣೆ ಕೊಡಬೇಕು ಅಂತ ಹೋರಾಡಿದ್ರು. ಆದ್ರೆ ಮಾಮಲೆಗಡೆ ಅವರ ನಂತರ ಎಲ್ಲೋ ಆ ಧ್ವನಿ ಅಡಗಿದೆ. ಯಾರು ಈಗ ಯಕ್ಷಗಾನವನ್ನ ಶಾಸ್ತ್ರೀಯ ಕಲೆಯಾಗಿ ನೋಡ್ಬೇಕು ಅಥವಾ ಅದಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಹೋರಾಟದಲ್ಲಿ ಯಾರು ಇಲ್ವಲ್ಲ. ಯಾಕೆ? ದುರಂತ
ಅದಕ್ಕೆ ಕಾರಣ ಮತ್ತೊಂದು ಇರಬಹುದು ಅಂತ ನನಗನಿಸ್ತದೆ. ಮಾಮಲೆಯವರ ಅಧ್ಯಯನ ಅಷ್ಟಿತ್ತು, ಆ ಪ್ರಮಾಣದ ಸಾಕಷ್ಟು ಅಧ್ಯಯನ ಮಾಡಿದ್ರು. ಯಾರು ಕೇಳಿದ್ರು ಪ್ರಶ್ನೆಗೆ ಉತ್ತರಿಸುವ ತಾಕತ್ತಿತ್ತು ಅವರಿಗೆ. ಹಾಗಾಗಿ ಅವರು ಗಟ್ಟಿತನ ಇಲ್ಲದನ್ನ ಪ್ರತಿಪಾದಿಸಿದರು. ಮುಂದಿನವರಿಗೆ ಬಹುಶಃ ಆ ಗಟ್ಟಿತನ ಇಲ್ಲವೇನೋ, ಸಾಕಾಗದೇನೋ ಅನ್ನೋ ಅನುಮಾನವು ನನಗೆ ಬರ್ತಾ ಉಂಟು. ಹಾಗಾಗಿ ಆ ಧ್ವನಿ ಗಟ್ಟಿತನ ಇಲ್ಲದಿರಲಿ, ಈ ಒಂದು ಒಗ್ಗಟ್ಟಿನಲ್ಲಿ ಅದನ್ನ ಪ್ರತಿಪಾದನೆ ಮಾಡಬಹುದು, ಮಾಡಬೇಕು. ಯಾಕೆಂದ್ರೆ ಆವಾಗ ಮಾಮಲೆಟ್ರು ಒಂದು ಏಕಾಂಗಿ ಹೋರಾಟ ಅದಿತ್ತು. ಶುಭರು ಸಾಥ್ ಕೊಟ್ಟಿದ್ರು. ಹಾಗಾಗಿ ಈಗ ಒಟ್ಟಾಗಿ ಮಾಡಬಹುದು ಅಂತ ಅನಿಸ್ತದೆ ನನಗೆ. ಅಂದ್ರೆ ಈ ಸರ್ಕಾರ ಯಕ್ಷಗಾನವನ್ನು ಯಾವ ರೀತಿಯಲ್ಲಿ ಗುರುತಿಸಬೇಕು? ಇವತ್ತು ಯಕ್ಷಗಾನಕ್ಕೊಂದು ಅಕಾಡೆಮಿ ಇದೆ, ಆದ್ರೆ ಅಕಾಡೆಮಿಗೆ ಯಾವುದೇ ಶಕ್ತಿ ತುಂಬುವ ಕೆಲಸ ಆಗ್ತಾ ಇಲ್ಲ. ಸರ್ಕಾರ ಈ ಯಕ್ಷಗಾನವನ್ನ ಕಾದಿಡ್ಲಿಕ್ಕೆ ಅಥವಾ ಯಕ್ಷಗಾನವನ್ನ ಬೆಳೆಸ್ಲಿಕ್ಕೆ, ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕು? ಯಕ್ಷಗಾನಕ್ಕಾಗಿ ಒಂದು ಈಗ ವಿಶ್ವವಿದ್ಯಾಲಯದ ಮಟ್ಟದ ಒಂದು ಇದನ್ನು ಮಾಡಬಹುದು. ಸಂಶೋಧನಾ ಕೇಂದ್ರಗಳು ಸಾಕಷ್ಟಿದ್ದಾವೆ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬಹುದು ಅಥವಾ ಅವರೇ ಅದನ್ನು ಮಾಡಬಹುದು. ನಂತರ ಅಲ್ಲಲ್ಲಿ ಈ ಆರಂಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಯಕ್ಷಗಾನವನ್ನು ಕಲಿಸುವ ಪ್ರಯತ್ನವನ್ನು ಮಾಡಬಹುದು. ಅಂದ್ರೆ ಆರಂಭದಿಂದಲೇ ಬೆಳವಣಿಗೆಯಾಗಿ ಬರಲಿ. ಈಗ ದೊಡ್ಡವರಾದ ನಂತರ ಕಲ್ತಿರೋದಕ್ಕೆ ಗಟ್ಟಿತನ ಇರೋದಿಲ್ಲ. ಬಾಲ್ಯದಲ್ಲಿ ಅದನ್ನು ಕಲಿತಾಗ ಅವರು ಒಮ್ಮೆ ಕಲಾವಿದರಾಗ್ತಿದ್ರೆ ಬೇಸರ ಇಲ್ಲ, ಒಂದು ಪ್ರಬುದ್ಧ ಪ್ರೇಕ್ಷಕರಾದರೂ ಆಗ್ತಾರೆ. ಹಾಗಾಗಿ ಅದು ಜನಮಾನಸದಲ್ಲಿ ಸಾರ್ವತ್ರಿಕವಾಗಿ ಹಾಗೂ ಹಾಗೆ ಮಾಡಬಹುದು. ಯಕ್ಷಗಾನವನ್ನ ಪ್ರಾತಿನಿಧಿಕ ಕಲೆ ಅಂತ ಘೋಷಣೆ ಮಾಡಬೇಕು. ನಮ್ಮ ಕರ್ನಾಟಕದ ಕಲೆ ಅಂತ, ಈಗ ಕೇರಳದಲ್ಲಿ ಹೇಗೆ ಕಥಕ್ಕಳಿ ಅಂತ ಅವರು ಮಾಡಿದ್ರು, ಹಾಗೆ ನಮ್ಮಲ್ಲಿ ಅದನ್ನು ಮಾಡಬೇಕು. ಮಾಡುವುದ್ರ ಜೊತೆಗೆ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಪ್ರೋತ್ಸಾಹ ಕೊಡಬೇಕು. ಆಗ ನಮ್ಮ ಪಾರಂಪರಿಕವಾದ ಕಲೆ, ಯಕ್ಷಗಾನ ಒಂದು ಅಂತಲ್ಲ ನಾನು ಹೇಳುದು, ಡೊಳ್ಳು ಕುಣಿತಾ ಇರ್ಲಿ, ಅದು ನಮ್ಮ ಹಿಂದಿನಿಂದ ಬಂದಿದ್ದು, ನಮ್ಮ ಸಂಸ್ಕೃತಿ, ಅದು ಒಂದು ಸಾಂಸ್ಕೃತಿಕ ಕಲೆ. ಅದು ಹೀಗೆ ಅದೆಲ್ಲದಕ್ಕೂ ಎಷ್ಟು ಉಂಟು ಅದು ನಶಿಸಿ ಹೋಗದ ಹಾಗೆ ಸರ್ಕಾರ ಮಟ್ಟದಲ್ಲಿ ಪ್ರೋತ್ಸಾಹ ಸಿಕ್ಕಿದರೆ ಅದೆಲ್ಲ ಉಳಿದುಕೊಳ್ಳುವುದು ಸಾಧ್ಯ. ಈಗ ಅದು ಎಷ್ಟು ಜಾಗೃತವಾಗಿದೆಯೋ ಅಷ್ಟು ನಮ್ಮ ಸಂಸ್ಕೃತಿ ಅನ್ನೋದು ವಿಜೃಂಭಿಸ್ತದೆ. ಈಗ ಯಕ್ಷಗಾನಕ್ಕೆ ಹೊಸ ಹುಡುಗರು ಬರ್ತಾ ಇಲ್ಲ, ಒಂದು. ಎರಡನೇದು, ಮೊದಲಿದ್ದ ರೀತಿಯಲ್ಲಿ ಕಲಿಕಾ ಕೇಂದ್ರಗಳು ಇಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ನೀವು ಯೋಚನೆ ಮಾಡೋದಿದ್ರೆ ಕೆರೆಮನೆ ಕಲಿಕಾ ಕೇಂದ್ರ ಒಂದೇ ಕಾಣೋದು. ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಆ ಮಟ್ಟದಲ್ಲಿ ನಡೀತಾ ಇದೆ. ಅಂದ್ರೆ ಯುವಕರು ಯಕ್ಷಗಾನದಲ್ಲಿ ತೊಡಗಿಕೊಳ್ಳುವಂತೆ ಏನ್ ಮಾಡ್ಬೋದು? ನನ್ನ ದೃಷ್ಟಿಯಲ್ಲಿ ಬರ್ತಾ ಇಲ್ಲ ಅಂತ ಹೇಳೋದು ಸುಳ್ಳು, ಬರ್ತಾ ಇದ್ದಾರೆ. ಆದ್ರೆ ಮೊದಲಿನ ಹಾಗೆ ಬರ್ತಾ ಇಲ್ಲ. ಮೊದಲೇನಾಗಿದ್ರೆ ನಾವೆಲ್ಲ ಕಲಿಯುವಾಗ ನಾವು ಫುಲ್ ಟೈಮ್ ಯಕ್ಷಗಾನಕ್ಕಾಗಿ ಉಡುಪಿ ಕಲಾಕೇಂದ್ರಕ್ಕೆ ಹೋಗಿ ಸೇರಿದೆವು. 10 ತಿಂಗಳು ಮತ್ತೆ ಆ ಕಡೆ ಈ ಕಡೆ ಹೊರಗಿನ ಪ್ರಪಂಚದ ಸಂಪರ್ಕವೂ ಇಲ್ಲದ ಕಲಿತಿದ್ದೇವೆ. ಈಗ ಹಾಗಲ್ಲ. ಈಗ ಶಾಲೆಯಲ್ಲಿಯೇ ತರಗತಿಗಳ ಆರಂಭ ಆಗ್ತದೆ, ಶನಿವಾರ ಭಾನುವಾರ ಇಲ್ಲಿದ್ದಾವೆ. ನಮ್ಮಲ್ಲಿ ಸಾಕಷ್ಟು ಕಲಿಸುವವರಿದ್ದಾರೆ. ಈಗ ಅವರು ಕಲಿಸ್ತಾರೆ, ಮಕ್ಕಳು ಕಲಿತಾ ಇದ್ದಾರೆ. ಮೊದಲಿನ ಹಾಗೆ ವೃತ್ತಿಯನ್ನ ಮಾಡುವ ಮನೋಭಾವದಲ್ಲಿ ಕಲಿತಾ ಇಲ್ಲ. ಅದನ್ನೊಂದು ನನ್ನ ಒಂದು ಹವ್ಯಾಸ ಅಂತ ಈ ಲೆಕ್ಕ ಕಲಿತಾ ಇದ್ದಾರೆ. ಅದನ್ನು ತಪ್ಪು ಅಂತ ಹೇಳುವ ಹಾಗಿಲ್ಲ. ಈಗ ಅವರೊಂದು ಬೇರೆ ಆದ ಮಾಸ್ಟರ್ ಆಗಿಯೋ ಡಾಕ್ಟರ್ ಆಗಿಯೋ ಬೇರೆ ಆದ ವೃತ್ತಿಯನ್ನು ಜೀವನೋಪಾಯಕ್ಕೆ ಮಾಡಲಿ, ಇದನ್ನು ಒಂದು ಹವ್ಯಾಸವಾಗಿ ಇಟ್ಟುಕೊಂಡು ಅದ್ರ ಪ್ರದರ್ಶನ ಮಾಡಿದ್ರೆ ಅಪರಾಧ ಏನಲ್ಲ, ಆಗ್ತಾ ಇದೆ. ಉಡುಪಿಯಲ್ಲಿ ಅದಕ್ಕೆ ಭಾರಿ ಪ್ರಮಾಣದ ಕಾರ್ಯಕ್ರಮ ಆಗ್ತಾ ಉಂಟು. ನಮ್ಮ ರಘುಪತಿ ಭಟ್ರು ಅಂತ ಅವರು ಶಾಸಕರು ಅಂತ ಅದರಲ್ಲಿ ಕೊಟ್ಟು ಶಾಲೆಗಳಲ್ಲೂ ಎಷ್ಟು 48 ಹೇಳಿದಾಗ ನೆನಪು ನನಗೆ, ನಿಖರವಾದ ಲೆಕ್ಕ ಇಲ್ಲ. ಅಷ್ಟು ಶಾಲೆಗಳಲ್ಲಿ ಕ್ಲಾಸ್ಗಳಾಗ್ತಾ ಇದ್ದಾವೆ. ಮತ್ತೆ ಅವರಿಗೂ ಪ್ರಸಂಗದ ತರಬೇತಿ ಕೊಟ್ಟು, ಹೆಜ್ಜೆ ಕಲಿಸಿ ಪ್ರಸಂಗ ತರಬೇತಿ ಕೊಟ್ಟು, ಒಂದು ವರ್ಷದಲ್ಲಿ ನಮ್ಮ ಕಲಾರಂಗ ಅಂತ ದೊಡ್ಡ ಯಕ್ಷಗಾನ ಬೆನ್ನೆಲುಬಾದಂಥ ಒಂದು ದೊಡ್ಡ ಸಂಸ್ಥೆ ಉಂಟು. ಅಲ್ಲಿ ವಾರ್ಷಿಕವಾಗಿ ಒಂದು ಸ್ಪರ್ಧೆ, ಆ ಮಕ್ಕಳಲ್ಲಿ ಸ್ಪರ್ಧೆ ಅಂದ್ರೆ ಯಾರನ್ನು ಸಣ್ಣ ನೋಡ್ಬೇಕು ದೊಡ್ಡದು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ, ಅವರ ಆಸಕ್ತಿ ಹೆಚ್ಚಾಗಿ ಅಂತ ಮಾಡಿ ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ವರ್ಷಕ್ಕೂ ಎಷ್ಟು ಕಲಾ ತಂಡಗಳು ಎಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಯಕ್ಷಗಾನಕ್ಕೆ ಬರುವವರು ಕಡಿಮೆ ಆಗ್ತಾ ಇದ್ದಾರೆ ಅಂತ ಅನಿಸುವುದಿಲ್ಲ ನನಗೆ. ಆದ್ರೆ ಸ್ವಲ್ಪ ಬದಲಾಗಿದೆ. ಮುಂದೆ ಈಗ ನಮಗೆ ಟೆಂಟ್ ಮೇಳಕ್ಕೆ ಹೋಗುವ, ವೃತ್ತಿ ಮಾಡುವ ಆ ಕಲಾವಿದರು ಕಡಿಮೆ ಆಗ್ತಾ ಇದ್ದಾರೆ. ವೃತ್ತಿ ಕಲಾವಿದರು ಕೇವಲ ಆಯಾ ಕುಟುಂಬದವರು. ಈಗ ಉದಾಹರಣೆಗೆ ಕೆರೆಮನೆ ಪರಂಪರೆಯನ್ನು ಶಿವಾನಂದ, ನಂತರ ಶ್ರೀಧರ, ಈ ಚಿಟ್ಟಾಣಿಯವರ ಕುಟುಂಬ ತಗೊಂಡು ಚಿಟ್ಟಾಣಿ, ನರಸಿಂಹ ಚಿಟ್ಟಾಣಿ ಆ ರೀತಿಯಲ್ಲಿ ಬರ್ತಾ ಇದ್ದಾರೆ ಹೊರತಾಗಿ ಈಗ ಯಕ್ಷಗಾನವನ್ನೇ ವೃತ್ತಿಯಾಗಿ ಸ್ವೀಕರಿಸೋದು ತುಂಬಾ ಕಡಿಮೆ ಅಂತ ನಾನು
ಉತ್ತೇಜ ಸಿಕ್ಕುವ ಕಡಿಮೆ. ಮತ್ತೆ ಸಹಜವಾಗಿ ಏನಾಗ್ತದೆ, ಚಿಟ್ಟಾಣಿಯವ್ರ ಮಗ ಸುಬ್ರಹ್ಮಣ್ಯ ಚಿಟ್ಟಾಣಿ, ಅವರ ಮಗ ಕಾರ್ತಿಕ್ ಚಿಟ್ಟಾಣಿ ಅಥವಾ ಶಂಭುಗೌಡರ ಮಗ ಶಿವಾನಂದ ಹೆಗಡೆ ಹೀಗೆ ಬಂದ್ರು ಅಂದ್ರೆ ಅವ್ರಿಗೆ ಸ್ವಲ್ಪ ಸುಲಭದ ವಿಚಾರ. ಯಾಕೆ ಕೇಳಿದ್ರೆ ಒಂದು ಬ್ಯಾಕ್ಗ್ರೌಂಡ್ ಪ್ರಭಾವಳಿ ಅಂತ ಹೇಳಿದ್ರೆ ಸರಿಯಾಗಿ ಅದಿರ್ತದೆ. ಸಹಜವಾಗಿ ಜನರು ಗುರುತಿಸ್ತಾರೆ ಅವ್ರನ್ನ, ಶಂಭುಗೌಡರ ಮಗ, ಚಿಟ್ಟಾಣಿಯವ್ರ ಮಗ, ಜನವಳ್ಳಿಯವ್ರ ಮಗ ಗುರುತಿಸ್ತಾರೆ. ಅವರಿಗೆ ಅನುಕೂಲ ಆಗ್ತದೆ, ಹಾಗಾಗಿ ಅದರಲ್ಲಿ ಮುಂದುವರಿತಾರೆ ಅವರು. ಉಳಿದವರು ತಮ್ಮ ಪ್ರಭಾವನೆಯನ್ನು ತಾವೇ ಸೃಷ್ಟಿ ಮಾಡಿಕೊಳ್ಬೇಕಾಗ್ತದೆ. ಆವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದು ಬರಬಹುದು, ಬರೆದಿದ್ದಂತ ಏನು ಯಕ್ಷಲೋಕದ ವಿದ್ಯೆ ಏನಲ್ಲ ಅದು. ನಮ್ಮಲ್ಲಿ ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕು, ಅವ್ರಿಗೆ ಸ್ವಲ್ಪ ಪ್ರಯತ್ನ ಕಡಿಮೆ ಇದ್ರೆ ನಡೀತದೆ ಅಷ್ಟೇ. ಈ ಯಕ್ಷಗಾನ ಎಲ್ಲ ಕಲೆಗಳು ಹಾಗೆ ಕಾಲಕ್ರಮೇಣ ಒಂದಷ್ಟು ಬದಲಾವಣೆಗಳಿಗೆ ಒಳಪಡುತ್ತೆ. ಖಂಡಿತ ಖಂಡಿತ. ಆ ನಿಟ್ಟಿನಲ್ಲಿ ಈಗ ತಾವು ಯಕ್ಷಗಾನ ರಂಗಕ್ಕೆ ಬರುವ ಆರಂಭದಲ್ಲಿ ಇದ್ದಿದ್ದಕ್ಕೂ ಈಗಿನ ಪರಿಸ್ಥಿತಿಗೂ ಯಾವ ರೀತಿಯ ಬದಲಾವಣೆಗಳು ಕಂಡು? ಎಲ್ಲವುದರ ಬದಲಾವಣೆ ಇದೆ, ಎಲ್ಲವುದರು. ಮೊದಲು ಒಂದು ಲೈಟ್ ಮೈಕಾದಿಯಾಗಿ ಇಷ್ಟು ಪರಿಣಾಮಕಾರಿಯಾಗಿ ಇಲ್ಲಾಗಿತ್ತು. ನಂತರದಲ್ಲಿ ನಾವು ಯಕ್ಷಗಾನವನ್ನು ಕೊಡುವ ರೀತಿಯಲ್ಲಿಯೂ ಸಾಕಷ್ಟು ಬೇರೆ ಭಿನ್ನತೆ ಇತ್ತು. ಈಗ ಕೊಡುವ ರೀತಿ ಬದಲಾಗಿದೆ, ಪ್ರೇಕ್ಷಕ ಬದಲಾಗಿದ್ದಾರೆ, ಅಭಿರುಚಿ ಬದಲಾಗಿದೆ. ನಂತರದಲ್ಲಿ ಉಡುಗೆ ತೊಡುಗೆಗಳು ಆಗಿದ್ದ ಸೌಲಭ್ಯದಲ್ಲಿ ಆಗ ಮಾಡಿಕೊಳ್ತಿದ್ರು. ನಾವು ಅದನ್ನು ಆಕ್ಷೇಪಿಸುವ ವಿಚಾರ ಅಲ್ಲ, ಆಗಿನ ಸೌಲಭ್ಯ ಅಷ್ಟಿತ್ತು. ಮತ್ತು ಹೆಚ್ಚಿಗೆ ಇನ್ವೆಸ್ಟ್ ಮಾಡುವ ತಾಕತ್ತು ಕಲಾವಿದರಲ್ಲಿ ಕಡಿಮೆ ಇತ್ತು ಆಗ ವೇಷಭೂಷಣಗಳಿಗೆ. ಹಾಗಾಗಿ ಆಗ ಅದರ ಸ್ವರೂಪದಲ್ಲಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇತ್ತು ಅಂತ ಅನಿಸ್ತದೆ, ಆಗಿನ ಸ್ಥಿತಿ ಅದು. ಈಗ ಹಾಗಲ್ಲ, ವೇಷಭೂಷಣಗಳಿಗೆ ಒಂದು ಆಕಾರಗಳು, ಅದನ್ನು ಬಹಳ ಚಂದವಾಗಿ ಮಾಡುವುದು, ಅಚ್ಚುಕಟ್ಟುತನ ಇತ್ಯಾದಿ ಇತ್ಯಾದಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಯಕ್ಷಗಾನವನ್ನು ಕೊಡುವ ವಿಧಾನವೂ ಸ್ವಲ್ಪ ಬದಲಾಗಿದೆ. ಮೊದಲು ಇದ್ದ ಆ ಒಂದು ರೀತಿ ಭಾವುಕತನದಲ್ಲಿ ಭಾವನಾತ್ಮಕವಾಗಿ ನಾವೇನು ಕೊಡ್ತಿದ್ವಿ ಅದು ಸ್ವಲ್ಪ ಕಣ್ಮರೆಯಾಗ್ತಾ ಬರ್ತಾ ಇದೆ. ಈಗ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಆರಂಭದಲ್ಲಿ ಬರುವಾಗಿದ್ದಕ್ಕಿಂತ ಸುಮಾರು 50% ಕಡಿಮೆ ಆಗಿದೆ ಈಗ. ಅಂದ್ರೆ ಅದನ್ನ ನಾನೊಂದು ಯಾಂತ್ರಿಕವಾಗಿ ಕೊಡುವ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ ನಾವೀಗ. ಅದಾದ್ರೆ ಮತ್ತೊಂದಿಷ್ಟು ಈಗ ಸಾಂಪ್ರದಾಯಿಕವಾಗಿ ಕೆಲವು ಈ ತೆರೆ ಕುಣಿತ, ಹೌದು, ಆಮೇಲೆ ದೊಂದಿ ಕುಣಿತ ಇತ್ತು, ಹುಲಿ ವೇಷಗಳಿತ್ತು, ಜೊತೆಗೆ ಇನ್ನೊಂದಷ್ಟು ಈಗ ಕಲಾವಿದರ ಪ್ರವೇಶ ಇರ್ಬೋದು, ಆ ರೀತಿಯ ಒಂದಷ್ಟು ಸಾಂಪ್ರದಾಯಿಕ ಪದ್ಧತಿಗಳು ಕಣ್ಮರೆ ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಈ ಒಂದು ರೀತಿ ಧಾವಂತ ವ್ಯವಧಾನ ಇಲ್ಲದೆ ಇರುವುದು. ಔಟ್ಡೋರ್ಗೆ ಬೇಡ, ಗೋಪಾಲವೇಷ ಬೇಡ, ಪಿಟಿಗೆ ವೇಷ ಬೇಡ, ತೆರೆ ಕುಣಿತ ಬೇಡ. ಯಾಕೆ ಕೇಳಿದರೆ ಸುದ್ದಿ ನೀವು ನ್ಯೂಸ್ ನೋಡುವಾಗ ನಿಮಗೆ ಪೂರ ನ್ಯೂಸ್ ನೋಡುವ ವ್ಯವಧಾನ ನಿಮಗೆ ಇಲ್ಲ. ಈಗ ಮುಖ್ಯಾಂಶ ಸಾಕು, ಮುಖ್ಯಾಂಶ ನೋಡಿದ್ರೆ ಹೊರಟ್ರು ಆ ಸ್ಥಿತಿ ಬಂದ್ಬಿಟ್ಟಿದ್ದೇವೆ ನಾವು. ನಮಗೆ ಕಥೆಯ ಮಧ್ಯ ತಿರುಳು ಯಾವುದು, ಆ ತಿರುಳಿನ ಭಾಗವಷ್ಟೇ ಬೇಕು, ಈ ಸೈಡಲ್ಲಿ ಬೇಡ ಅಂತ ಹೇಳುವ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ ನಾವು. ಅದು ಕಲೆಗೆ ಬಹಳ ದೊಡ್ಡ ಹಾನಿ. ಯಾಕೆ ಕೇಳಿದರೆ ಇದೆಲ್ಲ ಇತ್ತು, ಈಗಿಲ್ಲದ ಸ್ಥಿತಿ. ಜನ ನೋಡೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಮಾಡುವುದಿಲ್ಲ, ನಾವು ಮಾಡುವುದಿಲ್ಲ ಎನ್ನುವ ಕಾರಣಕ್ಕೆ ನೋಡಬೇಕಾದವರಿಗೂ ಸಿಕ್ಕುವುದಿಲ್ಲ. ಯಾರೋ ಒಂದು 100ರಲ್ಲಿ 10-20 ನೋಡುವ ಆಸೆ ಇರ್ತದೆ, ಆದರೆ ಬಹುಸಂಖ್ಯಾತರು ಅದು ಬೇಡ ಹೇಳುವರು, ಹಾಗಾದ್ರೆ ನಾವು ಬಿಡಲೇಬೇಕು. ನೋಡಬೇಕಾದವರಿಗೂ ಸಿಕ್ಕುವುದಿಲ್ಲ. ಈ ಪರಿಸ್ಥಿತಿ ಉಂಟು ಈಗ. ಹಿಂದೆ ಶಂಭು ಹೆಗಡೆಯವರು ಕಾಲಮಿತಿ ಪ್ರಯೋಗಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಒಂದಷ್ಟು ವಿರೋಧಗಳು ಕೇಳಿ ಬಂದಿತ್ತು. ಕಾಲಮಿತಿ ಪ್ರಯೋಗ ಅಂದ್ರೆ ಈ ನಮ್ಮ 2020 ಮ್ಯಾಚ್ ಇದ್ದಂಗೆ. ಹೌದು. ಇವತ್ತು ಟೆಂಟ್ ಮೇಳಗಳು ಅಪಾಯದಲ್ಲಿವೆ, ಕಣ್ಮರೆ ಆಗ್ತವೆ. ಬೆರಳಿಕೆಯಷ್ಟು ಟೆಂಟ್ ಮೇಳಗಳು ಮಾತ್ರ ಇದ್ದಾವೆ. ಮುಂದೆ ಏನಾಗ್ಬೋದು ಪರಿಸ್ಥಿತಿ? ಕಾಲಮಿತಿಯ ಪ್ರಯೋಗ ಶಂಭು ಹೆಗಡೆಯವರು ಮೊದಲು ಮಾಡಿದ್ದೇನಲ್ಲ, ಅದು ಮಹಾಬಲ ಹೆಗಡೆಯವರು ನನಗೆ ಗೊತ್ತಿದ್ದಾಗೆ ಬಟ್ಟೆಗಳ ಅಡಿಗರು ಅಂತ ಒಬ್ರು ಮೇಳ ಮಾಡಿದ್ರು. ನಮ್ಮ ಮಹಾಬಲ ಹೆಗಡೆಯವರು ಮತ್ತು ಯಾಜಿಯವರು ಮಂಟಪ ಅವರೆಲ್ಲ ಸೇರಿ 1-3 ತಾಸು ನಮ್ಮ ಇಡುಮಿನಿ ಮೇಳ ಇದ್ದಾಗಲೇ ಅದು ನಾನಿದ್ದೆ ಆವಾಗ. ಆ ಕಾಲದಲ್ಲಿ ಮಾಡಿದ್ರು, ಆದರೆ ವ್ಯಾವಹಾರಿಕ ಇದರಲ್ಲಿ ಸೋತಿತ್ತು ಆ ಕಾಲಕ್ಕೆ ಅದು ಆಗಲಿಲ್ಲ ಕಾಣಿಸ್ತದೆ ನನ್ನಲ್ಲಿ. ನಂತರದಲ್ಲಿ ಶಂಭು ಹೆಗಡೆಯವರು ಅದನ್ನು ಗಟ್ಟಿಯಾಗಿ ಮಾಡಿದ್ರು, ವಿರೋಧ ಬಂತು. ಆದರೆ ಶಂಭು ಹೆಗಡೆಯವರು ಮಹಾಬಲ ಹೆಗಡೆಯವರು ಸಾಕಷ್ಟು ದೂರದೃಷ್ಟಿ ಇಟ್ಟುಕೊಂಡೇ ಮಾಡಿದ್ದಾರೆ. ಅವರೇನು ಇವರಲ್ಲ, ತಿಳುವಳಿಕೆ ಇದ್ದವರಲ್ಲ. ನೋಡಿ, ನೀವು ವಿಚಾರ ಮಾಡಿ,
ನಾನೇ ನನ್ನ ಮಗನನ್ನು ಬೆಳವರಿಗೆ ನಾಟಕ ಬೇಡ ಹೇಳ್ತಿದ್ದೆ. ಯಾಕೆ ಕೇಳಿದ್ರೆ ನಾಳೆ ನಿನ್ನ ಶಾಲೆ ಹಾಳಾಗ್ತದೆ, ಕ್ಲಾಸ್ ಉಂಟು ನಿಮಗೆ, ಓದು ಹಾಳಾಗ್ತದೆ, ನಾಳೆ ನಿಮ್ಮ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಹಾಳಾಗ್ತದೆ. ಕಾಲ ಸರಿದ ಹಾಗೆ ನಾವು ಅದಕ್ಕೆ ಒಗ್ಗಲೇಬೇಕು. ಮೊದಲು 4 ಜನ ಯಕ್ಷಗಾನಕ್ಕೆ ಹೋದರೆ ಮನೆಯಲ್ಲಿ ಇನ್ನೂ 4-8 ಜನ ಇರ್ತಿದ್ರು, ದೈನಂದಿನ ಕಾರ್ಯ ನಿಲ್ಲುವುದಿಲ್ಲಾಗಿತ್ತು. ಈಗ ಹಾಗಲ್ಲ, ಗಂಡ ಹೆಂಡತಿ ಮಗ ಇಷ್ಟೇ ಸಣ್ಣ ಕುಟುಂಬಗಳಾಗಿದ್ದಾರೆ. ಇಬ್ಬರು ಆಟಕ್ಕೆ ಹೋಗಿ ಮತ್ತೆ ಬೆಳವರೆ ಆಟಕ್ಕೆ ಮುಗಿಸಿ ಮನೆಗೆ ಬಂದ ಮೇಲೆ ಇದ್ರ ದೈನಂದಿನ ಕಾರ್ಯವೇ ನಡೆಯುವುದಿಲ್ಲ. ಹಾಗೆ ಒಂದು ಆ ದೃಷ್ಟಿಯಲ್ಲಿ ಈಗಿನ ಕಾಲಕ್ಕೆ ಕಾಲಮಿತಿ ಸೂಕ್ತವೇ ಒಂದು. ಎರಡನೇದಾಗಿ ನಾವು ಮಕ್ಕಳನ್ನ ಬೆಳವರೆಗಾದ್ರೂ ಕರ್ಕೊಂಡು ಹೋಗುವುದಿಲ್ಲ. ಅದೇ ಮಕ್ಕಳನ್ನ 6 ಗಂಟೆಯಿಂದ 9 ಗಂಟೆವರೆಗೆ ಮಾಡಿ, ಚಿಕ್ಕ ಚಿಕ್ಕ ಮಕ್ಕಳು 6 ವರ್ಷ 8 ವರ್ಷ 10 ವರ್ಷ ಮಕ್ಕಳೆಲ್ಲ ಬಂದಾಗ ಕುಣಿತಾ ಇರ್ತಾರೆ. ಪ್ರದರ್ಶನಕ್ಕೆ ಒಂದು ಪ್ರಮಾಣದ ಅಡ್ಡಿ ಅಂತ ಅನಿಸ್ತದೆ, ಯಾಕಂದ್ರೆ ಅವ್ರು ಆಡುವಾಗ ಕುಣಿಯುವಾಗ ಗಲಾಟೆ ಮಾಡುವಾಗ. ಆದರೆ ಮುಂದಿನ ಪ್ರೇಕ್ಷಕರು ನಮ್ಗೆ ಅವರೇ ಅಲ್ವಾ. ಬಾಲ್ಯದಲ್ಲಿ ಅವರಿಗೆ ಅಭಿರುಚಿ ಬೆಳೆದ್ರೆ, ಯಕ್ಷಗಾನದ ಆಸಕ್ತಿ ಹುಟ್ಟಿದರೆ ಮುಂದಿನ ಪ್ರೇಕ್ಷಕರು ಸಿದ್ಧ ಆಗೋದು ಆ ಮುಖದಲ್ಲಿ. ಬೆಳವರಿ ಆಟಕ್ಕೆ ನಾವು ಹುಡುಗರು ಕರ್ಕೊಂಡು ಬರೋದಿಲ್ಲ, ಮುಂದೆ ಯಕ್ಷಗಾನ ಪ್ರೇಕ್ಷಕರೇ ಆಗಿರ್ತಾರೆ. ಪ್ರೇಕ್ಷಕರು ಇಲ್ಲಿದ್ದರೆ ಕಲಾವಿದರಲ್ಲಿ ಸಂಘಟಕರಲ್ಲಿ ಯಾರಿಲ್ಲಿ. ಹಾಗಾಗಿ ಕಾಲಮಿತಿ ಅದು 6ರಿಂದ ಅಥವಾ 5ರಿಂದ ಒಂದು 9-10 ಗಂಟೆಗೆ ಉಂಟಲ್ಲ, ಈಗಿನ ಕಾಲಕ್ಕೆ ಅತ್ಯಂತ ಸೂಕ್ತ. ಮುಂದಿನ ಪ್ರೇಕ್ಷಕರು ನಮಗೆ ಇದ್ದಾರೆ, ಈ ಮಕ್ಕಳು ಈಗಲೇ ರೆಡಿ ಆಗ್ತಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.